ದ್ವಾರಗಳಿಗೆ ಮಾಡುವಂತ ಪೂಜೆನ ಇಲ್ಲ ದ್ವಾರಗಳಿಗೆ ಅಂತ ಅಲ್ಲ, ನಾವು ಮೊದಲಿನಿಂದ ಯಾವ ರೀತಿಯಾಗಿ ಮಾಡ್ಕೊಂಡ್ ಬರ್ತಾ ಇದ್ರು ಆ ರೀತಿಯಾಗಿ ಮಾಡ್ಕೊಂಡು ಬರಬಹುದು. ಪೂಜೆ ಆಗಿದ ತಕ್ಷಣನೇ ಕತೆ ಹೋದ್ರೆ ಅದು ನಮಗೆ ಯಾವ ರೀತಿಯಾಗಿ ಬರುತ್ತೆ ಎಂಬುದಾಗಿ ನಾವು ತಿಳ್ಕೊಬಹುದು. ಇದಕ್ಕೆ ಅಂತ ಸಪರೇಟ್ ಕತೆ ಇದೆಯಾ? ಹೌದು. ವರಮಹಾಲಕ್ಷ್ಮಿಯ ಹಬ್ಬದ ಶುಭಾಶಯಗಳು. ಮಹಾಲಕ್ಷ್ಮಿ ಕಳಶಕ್ಕೆ ಕೆಲವರು ನೀರನ್ನು ಹಾಕ್ತಾರೆ, ಕೆಲವರು ಅಕ್ಕಿಯನ್ನು ಹಾಕ್ತಾರೆ ಅಂತ ಹೇಳಿದ್ವಿ. ನೀರು ಹಾಕ್ತಕ್ಕಂಥದ್ದು ಕೆಲವರ ಸಂಪ್ರದಾಯ ಇರುತ್ತೆ. ಕೆಲವರ ಸಂಪ್ರದಾಯ ಬಂದು ಅಕ್ಕಿಯನ್ನು ಹಾಕಿ ಅದರಲ್ಲೂ ಫಲಗಳನ್ನು ಹಾಕ್ತಾರೆ. ದ್ರಾಕ್ಷಿ, ಗೋಡಂಬಿ, ಯಾಲಕ್ಕಿ, ಬಾದಾಮಿ ಮತ್ತು ಖರ್ಜೂರ ಇವನ್ನೆಲ್ಲ ಹಾಕಿ ಇಟ್ಟು ಆ ಕಳಶವನ್ನು ವಿಸರ್ಜನೆ ಆದ ಮೇಲೆ ದೇವರ ಮನೆಯಲ್ಲಿ ಆ ಕಳಶವನ್ನು ಪೂರ್ಣ ಕಳಶವಾಗಿ ತೆಗೆದುಕೊಂಡು ಹೋಗಿ ದೇವರ ಮನೆಯಲ್ಲಿ ಇಡ್ತಾರೆ. ಅಂದರೆ ಬರುವಂತಹ ಅಷ್ಟಮಿ ದಿವಸದವರೆಗೂ ಆ ಕಳಶವನ್ನು ಅಲ್ಲೇ ಇಟ್ಟು ಪೂಜೆಯನ್ನು ಮಾಡ್ತಾರೆ. ಅಂದರೆ ಯಾವ ಅಷ್ಟಮಿ ಅದು? ಗೋಕುಲಾಷ್ಟಮಿ, ಅಂದರೆ ಕೃಷ್ಣ ಜನ್ಮಾಷ್ಟಮಿಯ ದಿವಸದಲ್ಲಿ ಆ ಅಕ್ಕಿಯಿಂದ ಭಗವಂತನಿಗೆ ನೈವೇದ್ಯವನ್ನು ಮಾಡ್ತಾರೆ. ಯಾರಿಗೆ? ಕೃಷ್ಣ ಭಗವಂತನಿಗೆ ನೈವೇದ್ಯವನ್ನು ಮಾಡ್ತಾರೆ. ಆ ಕಾಯಿನಿಂದ ಪಾಯಸವನ್ನು ಮಾಡ್ತಾರೆ. ಅಕ್ಕಿಯಿಂದ ಸಿಹಿಯ ಶಾಲ್ಯಾನ್ನ ನೈವೇದ್ಯವನ್ನು ಮಾಡ್ತಾರೆ. ಆ ನೈವೇದ್ಯವನ್ನು ಅಷ್ಟು ದಿವಸಗಳ ಕಾಲ ಅಕ್ಕಿಯಲ್ಲಿ ಇಡ್ತಕ್ಕಂಥವರು, ನೀರಿನಲ್ಲಿ ಇಡ್ತಕ್ಕಂಥವ್ರು ಏನು ಮಾಡಬೇಕು? ನೀರನ್ನು ಹಾಕ್ತಕ್ಕಂಥವ್ರು ಮಾರನೇ ದಿವಸ, ಶನಿವಾರ ನಾವು ಕದಲಿಸಕ್ಕಾಗಲ್ಲ, ಶುಕ್ರವಾರ ನಾವು ತೆಗಿಯಕ್ಕಾಗಲ್ಲ, ಭಾನುವಾರದ ದಿವಸದೊಂದು ಕದಲಿಸಿ ಆ ನೀರನ್ನು ತೀರ್ಥವಾಗಿ ನಾವು ಸ್ವೀಕರಿಸಬೇಕು. ಯಾಕೆಂದ್ರೆ ತುಂಬ ದಿನಗಳ ಕಾಲ ಇಟ್ಟರೆ ನಾವು ಅದು ಕೆಡುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ವಿಧಾನದಲ್ಲಿ ಯಾರು ಮಾಡ್ತಾರೆಯೋ ಆ ರೀತಿಯಾಗಿ ನಾವು ಪೂಜೆಗಳನ್ನು ಮಾಡ್ಕೊತಾ ಹೋಗ್ಬೋದು. ವರಮಹಾಲಕ್ಷ್ಮಿಯ ಪೂಜೆಯನ್ನು ಅಂದರೆ ಯಮುನಾ ಪೂಜೆ ಬರ್ತಕ್ಕಂಥದ್ದು ಇದು ನಮ್ಮ ಬ್ರಾಹ್ಮಣರ ಪದ್ಧತಿಯಲ್ಲಿ ಯಮುನಾ ಪೂಜೆಯನ್ನು ಮಾಡಬೇಕು. ಬೇರೆಯವರ ಪದ್ಧತಿಯಲ್ಲಿ ಕೆಲವರು ಕಳಶಕ್ಕೆ ಮಕವಾಡವನ್ನು ಇಡ್ತಾರೆ, ಅದು ಪದ್ಧತಿ ಇರುತ್ತೆ. ಇಲ್ಲ ಗೊಂಬೆಯನ್ನು ತಯಾರಿಸಿ ಗೊಂಬೆಯ ಮುಖಾಂತರವಾಗಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತಾರೆ. ಯಾವುದರಿಂದ ಮಾಡಿದ್ರು ಶ್ರದ್ಧಾ ವಿನಯ ಭಕ್ತಿ ಅಂತ ಹೇಳ್ತೇವೆ. ಅಂದರೆ ಶ್ರದ್ಧೆಯಿಂದ ಆಚರಿಸಬೇಕು, ಭಕ್ತಿಯಿಂದ ನಾವು ಪೂಜೆಯನ್ನು ಮಾಡಬೇಕು. ಕೊನೆಯಲ್ಲಿ ನಾವು ಹೇಳ್ತಕ್ಕಂಥದ್ದೇನು? ಯಥಾಶಕ್ತಿ ಯಥಾಭಕ್ತಿಯಿಂದ ತಾಯಿ ನಾವು ಪೂಜೆ ಮಾಡಿದ್ದೇವೆ, ನಮಗೆ ಕರುಣಿಸಮ್ಮ ಅಂತ ಕೇಳ್ತೀವಿ. ಅಂದರೆ ತಾಯಿ ಯಾರಿಗೆ ಎಲ್ಲಿ ಯಾವಾಗ ಕರುಣಿಸಬೇಕು ಅನ್ನೋದು ಆಜ್ಞೆ ಆಗಿರುತ್ತೋ ಅಲ್ಲಿಗೆ ನಾವು ಆ ಆಜ್ಞೆಯನ್ನು ಪಾಲಿಸಬೇಕಾಗಿ ನಾವು ವಿನಂತಿ ಮಾಡ್ತೇವೆ. ಈ ಇಷ್ಟು ವರಮಹಾಲಕ್ಷ್ಮಿಯ ಪೂಜೆಯ ಒಂದು ವಿಧಿ ವಿಧಾನ ಅಂತಲೂ ಹೇಳಬಹುದಮ್ಮ. ಅರ್ಚಕರೇ, ಒಂದು ತುಂಬಾ ಸೊಗಸಾಗಿ ವರಮಹಾಲಕ್ಷ್ಮಿಯ ಪೂಜೆ ವಿಧಾನವನ್ನು ಹೇಳಿದ್ದೀರಾ. ಅದರಲ್ಲಿ ನನಗ್ ಬಂದ ಅನುಮಾನ ಏನಂದ್ರೆ, ಇವಾಗ ಬಿಳಿ ಸೀರೆ ಹುಟ್ಟಿಸ್ಬೇಕು ಅಂತ ಹೇಳಿದೀರಾ. ಸಾಮಾನ್ಯವಾಗಿ ನಾವೆಲ್ಲರೂ ಕೆಂಪು, ಹಳದಿ, ಆಮೇಲೆ ಪಚ್ಚೆ ಸೀರೆ ಅಲ್ವಾ ನಾವು ಉಡ್ಸೋದು. ಇದು ನಾವು ಮಾಡಿರ್ತಕ್ಕಂತಹ ಅಲಂಕಾರಗಳಿಗೋಸ್ಕರ ಕೆಂಪು ಸೀರೆ, ಪಚ್ಚೆ ಸೀರೆ ಅಂದ್ರೆ ಹಳದಿ ಬಣ್ಣದ ಸೀರೆ, ಹಸಿರು ಬಣ್ಣದ ಸೀರೆಯನ್ನು ಉಡಿಸ್ತಕ್ಕಂಥದ್ದು ಮೊದಲಿನಿಂದ ಬಂದಿರತಕ್ಕಂತಹ ವಿಧಿವಿಧಾನ. ಅಂದ್ರೆ ಬಿಳಿ ಸೀರೆಗೆ ಕೆಂಪು ಬಾರ್ಡರ್ ಆಗಿರ್ಬೋದು, ಅಥವಾ ಅರಿಶಿಣದ ಬಾರ್ಡರ್ ಆಗಿರ್ಬೋದು, ಅಥವಾ ನಮಗೆ ಹಸಿರು ಬಾರ್ಡರ್ ಆಗಿರ್ಬೋದು. ಇದನ್ನು ಉಡಿಸಿದರೆ ಮಡಿ ಸ್ವರೂಪ ಅಂತ ಹೇಳ್ತೇವೆ ನಾವು. ಹಿಂದಿನ ದಿನದಂದು ನಾವು ಯಾವಾಗ ಮಡಿಯನ್ನು ಹಾಕಿಕೊಂಡು ಆನಂತರವಾಗಿ ನಾವು ಪೂಜೆಯನ್ನು ಮಾಡ್ತೀವೋ ಅದೇ ವಿಧಾನದಲ್ಲಿ ತಾಯಿಗೂ ಸಹ ನಾವು ಸೀರೆಯನ್ನು ಮಡಿ ಬಿಳಿ ವಸ್ತ್ರದ ಸೀರೆ ಅಂದ್ರೆ ಪೂರ್ಣವಾಗಿ ಬಿಳಿ ಇರ್ತಕ್ಕಂಥದ್ದಲ್ಲ, ಅದರಲ್ಲಿ ಯಾವುದಾದ್ರೂ ಸರಿ. ಇವಾಗ ಪೂರ್ಣವಾಗಿ ಬಿಳಿ ಇರ್ತಕ್ಕಂತಹ ಸೀರೆಯೂ ಸಿಗಲ್ಲ, ಬಾದಾಮಿ ಬಣ್ಣದವಾಗಿರ್ತಕ್ಕಂತಹ ಬಿಳಿ ಸೀರೆನೂ ಸಿಗುತ್ತೆ. ಅದಕ್ಕೆ ಕೆಂಪು ಬಾರ್ಡರ್ ಆಗಿರ್ಬೋದು, ಹಸಿರು ಬಾರ್ಡರ್ ಆಗಿರ್ಬೋದು, ಅದನ್ನ ದೇವರಿಗೆ ಹುಟ್ಟಿಸ್ಬೇಕು. ಇದು ನಾವು ಮಾಡಿರ್ತಕ್ಕಂತಹ ಅಲಂಕಾರಕವಾಗಿ ಈಗ ಬಣ್ಣ ಸೀರೆಗಳು ಅಲಂಕಾರಿತವಾಗಿ ಇರ್ತಕ್ಕಂಥದ್ದು ನಾವು ಮಾಡಿರ್ತಕ್ಕಂತಹ ವಿಧಿವಿಧಾನ ಅಂತ ಹೇಳ್ಬೋದು. ಕೆಲವರು ಬೆಳಗ್ಗೆ ಬೇಗ ಪೂಜೆ ಆಗ್ಬೇಕು ಅಂತ ಹಿಂದಿನ ರಾತ್ರಿಯಲ್ಲೇ ಅವರು ಹುಟ್ಟಿಸಿ ಬೆಳಗ್ಗೆ ಪೂಜೆ ಮಾಡ್ತಾರೆ. ಅದು ಮಾಡ್ಬೋದಾ ಆ ತರ? ಅದು ನಮ್ಮ ಪದ್ಧತಿಯಲ್ಲಿ ಅದು ಸಂಶಯ ಇಲ್ಲ. ಅದೇ ಮಾಡಬಾರದು. ಅಂದಿನ ದಿವಸದ ಬ್ರಾಹ್ಮಿ ಮುಹೂರ್ತದಲ್ಲೇ ಎಲ್ಲ ತಯಾರಿ ಮಾಡ್ಕೊಂಡು ಮಾಡಬೇಕು. ಯಾತಕ್ಕಾಗಿ ಹೇಳ್ತಿದೆ ಅಂದ್ರೆ ಆ ತಾಯಿ ಅವಾಗ ತಾನೇ ಬಂದಿರ್ತಾರೆ. ಇಂದಿನ ದಿವಸದಲ್ಲಿ ಮಾಡಿದ್ರೆ ನಾವು ಇಂದಿನ ದಿವಸ ಚೆನ್ನಾಗಿ ಊಟವನ್ನು ಮಾಡಿ ಎಲ್ಲ ಮಾಡಿದ್ರೆ ಏನು ಪ್ರಯೋಜನ. ಅಂದ್ರೆ ಬೇರೆಯವರು ಮಾಡಿರ್ತಕ್ಕಂಥದ್ದು ಅವರಿಗೆ ಅನುಕೂಲ ತಕ್ಕನಾಗಿ ಅವ್ರು ಮಾಡ್ಕೊಂಡಿರ್ತಾರೆ. ನಾವು ಅಂದಿನ ದಿವಸದಲ್ಲೇ ಮಡಿಯನ್ನು ತಂದು ಮಡಿ ಬಟ್ಟೆದಿಂದ ಹುಡಿಸಿ ಆ ತಾಯಿಗೆ ಅಲಂಕಾರವನ್ನು ಮಾಡಿ ಅವಾಗ ತಂದ ಪುಷ್ಪಾದಿಗಳಿಂದ ಮಾಡಿ ನಾವು ಪೂಜೆಗಳನ್ನು ಮಾಡ್ತೇವೆ. ಈ ರೀತಿಯಾಗಿ ಅವತ್ತಿನ ದಿವಸದಲ್ಲೇ ನಾವು ಮಾಡ್ಕೊಂಡ್ರೆ
ನಮಗೆ ಇದು ಸೂಕ್ತವಾಗಿರ್ತಕ್ಕಂಥದ್ದು. ಇದು ನಮಗೆ ಮಾಡಿರ್ತಕ್ಕಂತಹ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಲ್ಲ, ಗೃಹ ಪ್ರವೇಶಗಳಲ್ಲ. ಇಂದಿನ ದಿವಸವೇ ಸಿದ್ಧತೆಯನ್ನು ಮಾಡಿಕೊಂಡು ಮಾರನೇ ದಿವಸ ಎದ್ದು ನಾವು ಸ್ನಾನ ಮಾಡಿಕೊಂಡು ರೇಷ್ಮೆ ಬಟ್ಟೆ ಉಟ್ಕೊಂಡು ಪೂಜೆ ಮಾಡ್ತೀವಿ ಅಂದ್ರೆ ಆ ತಾಯಿ ಯಾರಿಗೂ ಕಳಿಸಲ್ಲ. ನಾವು ದೇವತಾ ವಿಚಾರವಾಗಿ ಬರಬೇಕಾದ್ರೆ ದೇವರಿಗೆ ನಾವು ಶ್ರದ್ಧಾಭಕ್ತಿಯಿಂದ ನಾವು ಪೂಜೆಯನ್ನು ಮಾಡಬೇಕು. ಆ ಶ್ರದ್ಧೆ ಎಲ್ಲರಿಗೂ ಇರುತ್ತೆ. ಆದ್ರೆ ಕೆಲವರು ಆ ಶ್ರದ್ಧೆಯನ್ನು ಬಿಟ್ಟು ಮನೆಯಲ್ಲಿ ಆ ಅಡಿಗೆ ಆಗಿದೆಯಾ ಅಂತ ಯೋಚನೆ ಮಾಡ್ಕೊಂಡೇ ಪೂಜೆ ಮಾಡ್ತಾರೆ. ಅಲ್ಲಿ ಆ ತಾಯಿಗೆ ಏನು ಸಮರ್ಪಣೆ ಆಗಲ್ಲ. ಆದ್ದರಿಂದ ಶ್ರದ್ಧಾ ಭಕ್ತಿಯಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ನಮಗೆ ಶ್ರದ್ಧಾ ಭಕ್ತಿ ವಿದ್ಯೆ ವಿನಯ ಸಂಪನ್ನಂ ಅಂತ ಹೇಳ್ತೀವಿ. ಈ ರೀತಿಯಾಗಿ ಬರುತ್ತೆ. ಆಮೇಲೆ ನೀವು ದ್ವಾರ ಪೂಜೆ ಅಂತ ಹೇಳಿದ್ರೆ ದ್ವಾರಗಳಿಗೆ ಮಾಡುವಂತ ಪೂಜೆನ ಇಲ್ಲ? ದ್ವಾರಗಳಿಗೆ ಅಂತ ಅಲ್ಲ, ನಾವು ಕಳಶ ಇಟ್ಟಿರ್ತೀರಲ್ಲ ಆ ಕಳಶದಿಂದ 4 ದಿಕ್ಕಗಳಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ನಾವು ದ್ವಾರಪಾಲಕ ಪೂಜೆ ಮಾಡ್ಬೇಕಾದ್ರೆ ದ್ವಾರಗಳಿಗೆ ಅಂತ ಅಲ್ಲ, ಕಳಶ ಎಲ್ಲಿಟ್ಟಿರ್ತೀರಿ ಆ ಕಳಶದಿಂದ ಪೂರ್ವ ಪಶ್ಚಿಮ ಉತ್ತರ ದ್ವಾರಗಳಿಗೆ ಮಾಡ್ತಕ್ಕಂಥದ್ದು. ಪೂರ್ವದ್ವಾರೆ ದ್ವಾರಶ್ರೀಯೇ ನಮಃ, ಜಯಾಯೇ ನಮಃ, ವಿಜಯಾಯೇ ನಮಃ ಅಂತ ಹೇಳ್ತೀವಿ. ದಕ್ಷಿಣ ದ್ವಾರೆ ದ್ವಾರಶ್ರೀಯೇ ನಮಃ, ನಂದಾಯೇ ನಮಃ, ಸುನಂದಾಯೇ ನಮಃ ಅಂತ ಹೇಳ್ತೀವಿ. ಪಶ್ಚಿಮ ದ್ವಾರೆ ದ್ವಾರಶ್ರೀಯೇ ನಮಃ, ಕುಮುದಾಯೇ ನಮಃ, ಕೌಮುದಾಕ್ಷಿಣ್ಯೇ ನಮಃ ಅಂತ ಹೇಳಿ ಪೂಜೆ ಮಾಡ್ತೀವಿ. ಉತ್ತರ ದ್ವಾರೆ ದ್ವಾರಶ್ರೀಯೇ ನಮಃ, ನಂದಾಯೇ ನಮಃ, ಕೌಮುದಾಯೇ ನಮಃ, ಕೌಮುದಾಕ್ಷಿಣ್ಯೇ ನಮಃ ಅಂತ ಹೇಳಿ ಪೂಜೆಯನ್ನು ಮಾಡ್ತೀವಿ. ಅಧೋದ್ವಾರೆ ದ್ವಾರಶೇ ನಮಃ, ಆಕಾಶಯೇ ನಮಃ, ಅಧೋಧಾರಯೇ ನಮಃ ಅಂತ ಆಕಾಶಕ್ಕೆ ಪೂಜೆ ಮಾಡ್ತಾರೆ ಅಂತ ಹೇಳಿ ಈ ದ್ವಾರಗಳಿಗೆ ಪೂಜೆಯನ್ನು ಮಾಡ್ತಕ್ಕಂಥ. ಪೀಠ ಪೂಜೆ ಅಂದ್ರೆ ನಾವು ಇಟ್ಟಿರ್ತಕ್ಕಂತಹ ಕಳಶದ ಏನಿರುತ್ತೆ ನಾವು ಆ ಕಳಶನೇ ಪೀಠ. ನಮಗೆ ಇಟ್ಟಿರ್ತಕ್ಕಂತಹ ಮನೆಗೇನೆ ಪೀಠ ಅಂತ ಹೇಳ್ತೀವಿ. ಅದರ ಸುತ್ತಮುತ್ತ ಇರೋ ದಿಕ್ಕಿಗೆ ನಾವು ಪೂಜೆಯನ್ನು ಮಾಡಬೇಕು. ಪೀಠ ಪೂಜೆಯಿಂದ ಅಂದ್ರೆ ಆರಾಧ್ಯ ಶಕ್ತಿಯೇ ನಮಃ, ಮೂಲ ಪ್ರಕೃತಿಯೇ ನಮಃ, ಸಂಸಸ್ಪದೇ ನಮಃ, ರಜಸಾಯೇ ನಮಃ ಈ ತರ ಮಂತ್ರಗಳನ್ನು ಹೇಳಿ ಆ ಪೀಠ ಪೂಜೆಗಳಿಗೆ ನಾವು ಪೀಠ ಪೂಜೆಗಳನ್ನು ಮಾಡ್ತೇವೆ. ಸೂರ್ಯಮಂಡಲ, ಸೋಮಮಂಡಲ, ಆದಿತ್ಯ ಮಂಡಲ ಈ ರೀತಿಯಾಗಿ ಅಂದ್ರೆ ಆ ಮಂತ್ರದ ಮೂಲಕವಾಗಿ ಆದಿತ್ಯಾದಿ ನವಗ್ರಹಗಳನ್ನು ನಾವು ಕರೆದು ಅಲ್ಲಿ ಆವಾಹನೆಯನ್ನು ಮಾಡಿರ್ತೇವೆ. ನಾವು ಒಂದು ಚೇರ್ ಮೇಲೆ ಇಟ್ಟಿದ್ರೆ ಆ ಚೇರಿಗೆ ಅದನ್ನೇ ನಾವು ಪೀಠ ಅಂತ ಭಾವನೆ ಮಾಡ್ಕೋಬೇಕು. ಅದು ಪೀಠವನ್ನು ಇಟ್ಟು ನಾವು ಪೂಜೆಯನ್ನು ಮಾಡಿದ್ರೆ ಪೀಠವನ್ನೇ ಇಟ್ಟು ಅಂತ ಮಾಡ್ಕೋಬೇಕು. ಇವಾಗ ಕೆಲವರು ಏನು ಮಾಡ್ತೇವೆ, ನಾವು ಮನೆಯಲ್ಲಿ ಇರ್ತಕ್ಕಂತಹ ಡೈನಿಂಗ್ ಟೇಬಲ್ ಮೇಲೆ ಆಗಿರ್ಬೋದು, ಟೀಪಾಯ್ ಮೇಲೆ ಆಗಿರ್ಬೋದು, ಅಲಂಕಾರಕ್ಕೋಸ್ಕರ ನಾವು ಅದ್ರ ಮೇಲೆ ಮಾಡಿರ್ತೇವೆ. ಆದ್ರೆ ಅದು ನಮಗೆ ಮಡಿ ಬರಲ್ಲ. ಪೂಜೆಗೆ ಅಂತ ತಂದಿರ್ತಕ್ಕಂತಹ ಪೀಠದಲ್ಲೇ ನಾವು ಕೂಡಿಸ್ಬೇಕಾಗುತ್ತೆ. ಅಂದ್ರೆ ನಾವು ಡೈನಿಂಗ್ ಟೇಬಲ್ ಮೇಲೆ ಊಟಗಳನ್ನು ಮಾಡಿರ್ತೇವೆ, ಎಂಜಲು ಮಾಡಿರ್ತೇವೆ ಡೈನಿಂಗ್ ಟೇಬಲ್ ಅನ್ನು, ಅದನ್ನು ನಾವು ಮಾಡ್ಲಿಕ್ಕೆ ಆಗಲ್ಲ. ಟೀಪಾಯ್ ಮೇಲೂ ಸಹ ಯಾರಾದ್ರೂ ಮನೆಗೆ ಗೆಸ್ಟ್ಗಳು ಬಂದಾಗ ಅದ್ರ ಮೇಲೆ ಒಂದು ಕಾಫಿ ಆಗಿರ್ಬೋದು, ತಿಂಡಿಗಳಾಗಿರ್ಬೋದು ತಂದಿಟ್ಟಿರ್ತೇವೆ. ದೇವರಿಗೆ ಅಂತಾನೆ ಒಂದು ನಾವು ಮಾಡಿಸಿಟ್ಕೊಂಡ್ಬಿಟ್ರೆ ಅದರ ಮೇಲೆನೆ ಪೀಠ ಪೂಜೆಗಳು ಎಲ್ಲದಗಳನ್ನು ಮಾಡಿಕೊಳ್ಬಹುದು. ಅದಕ್ಕಾಗಿ ಏನು ಮಾಡ್ತಾರೆ, ಪುರೋಹಿತರು ಬಂದಾಗ ಕಳಶ ಸ್ಥಾಪನೆ ಮುಖಾಂತರವಾಗಿ ಸಪ್ತಗಂಗೆಯರನ್ನ ಆವಾಹನೆ ಮಾಡ್ತಾರೆ, ಶುದ್ಧೀಕರಣ ಮಾಡಿಸ್ತಾರೆ. ಶುದ್ಧೀಕರಣ ಮಾಡಿಸಿ ಆ ನಂತರವಾಗಿ ಪೂಜೆ ಮಾಡಿಸ್ತಾರೆ. ಏನು ಮಾಡಕ್ಕಾಗಲ್ಲ, ಇದು ವಿಧಿ ಇರ್ತಕ್ಕಂತಹ ಈ ಯುಗದಲ್ಲಿ ನಾವು ಮಾಡ್ಕೊಂಡು ನಾವು ಅಡ್ಜಸ್ಟ್ ಆಗಿ ಹೋಗ್ತಾ ಇರ್ಬೇಕಾಗುತ್ತೆ. ಈಗ ಕೆಲವ್ರಿಗೆ ನೀವು ಹೇಳಿದ ದ್ವಾರ ಮಂತ್ರಗಳು, ದ್ವಾರ ಪೂಜೆ ಮಂತ್ರಗಳು ಕೆಲವ್ರಿಗೆ ಅದು ಹೇಳ್ಕೊಳಕ್ ಬರಲ್ಲ. ಅವಾಗ ಯಾವ ರೀತಿಯಾಗಿ ಅವ್ರು ಪೂಜೆ ಮಾಡ್ಬೋದು? ಅವರು ಮೊದಲಿನಿಂದ ಯಾವ ರೀತಿಯಾಗಿ ಮಾಡ್ಕೊಂಡ್ ಬರ್ತಾ ಇದ್ರು ಆ ರೀತಿಯಾಗಿ ಮಾಡ್ಕೊಂಡು ಬರಬಹುದು. ಸಾಧ್ಯವಾದಲ್ಲಿ ಪುರೋಹಿತರನ್ನು ಕರೆಸಿ ದಕ್ಷಿಣೆ ಕೊಡೋದು, ಆ ನಂತರ ಪುರೋಹಿತರನ್ನು ಕರೆಸಿ ಅವರ ಮುಖಾಂತರವಾಗಿ ಆವಾಹನೆ ಮಾಡಿಕೊಂಡ್ರೆ ಆ ಮನೆಯಲ್ಲಿ ಆಯುಷ್ಯು ಆರೋಗ್ಯ ಎಲ್ಲ ಸಮೃದ್ಧಿ ಆಗುತ್ತೆ. ಆಮೇಲೆ ಇದು ಯಮುನಾ ಪೂಜೆ ಗಂಡಸರು ಮಾಡೋದು ಅಂತ ಹೇಳಿದ್ರೆ ಅದು ತುಳಸಿ ಹತ್ರ ಮಾತ್ರ ಮಾಡುವಂತಹ ಪೂಜೆ. ತುಳಸಿ ಕಟ್ಟೆ ಅಕಸ್ಮಾತ್ ನಮಗೆ ಹೊರಗೆ ಹೋಗಕ್ಕಾಗಲ್ಲ, ಹೊರಗಡೆ ಜಾಗ ಚಿಕ್ಕದಾಗಿದೆ ಅಂದ್ರೆ ತುಳಸಿ ಕಟ್ಟೆಯನ್ನು ಕದಲಿಸಕ್ಕಾದ್ರೆ ನಾವು ಒಳಗಡೆನೆ ತಂದಿಟ್ಟುಕೊಂಡು ಮನೆಯ ಮೇಲೆ ಕೆಮ್ಮಣ್ಣಿನಿಂದ ಸಾರಿಸಿ ಬಿಳಿ ರಂಗೋಲಿಗಳಿಂದ ಆ ಕಡೆ ಈ ಕಡೆ ಗೆರೆಗಳನ್ನು ಹಾಕಿ ಮಧ್ಯದಲ್ಲಿ ಅಷ್ಟದಳ ಪದ್ಮವನ್ನು ಹಾಕಬೇಕು. ನಾವು ತುಳಸಿ ಮುಂದೆ ಅಷ್ಟದಳ ತುಳಸಿ ಮುಂದೆ ಪೀಠದ ಮೇಲೆ ಆ ಅಷ್ಟದಳ ಪದ್ಮದ ಮಧ್ಯದಲ್ಲೇ ಕಳಶವನ್ನು ಸ್ಥಾಪನೆ ಮಾಡಬೇಕು. ಸ್ಥಾಪನೆಯನ್ನು ಮಾಡಿ ಯಮುನಾ ದೇವಿಯನ್ನು ಪೂಜನೆ ಮಾಡಬೇಕು. ಯಮುನಾ ದೇವಿ ಅಂದ್ರೆ ಯಾರು? ಸಾಕ್ಷಾತ್ ಶಿವನ ಸ್ವರೂಪ, ಪಾರ್ವತಿ ಸ್ವರೂಪ ಆಗಿರ್ತಕ್ಕಂತಹ ತಾಯಿ, ಅಂದ್ರೆ ಜಲ ಅಂತ ಹೇಳಬಹುದು. ಆ ಯಮುನಾ ದೇವಿಯನ್ನು ಆವಾಹನೆಯನ್ನು ಮಾಡಿಕೊಂಡು ನಾವು ಯಾವಾಗ ಯಾಚಪನೆಗಳನ್ನು ಮಾಡ್ತೇವೆ ಅದಕ್ಕೆ ನೀರನ್ನು ಬೆರೆಸಿಟ್ಕೊಳ್ಬಹುದು. ಕಳಶಕ್ಕೆ ನೀರು ಹಾಕಿರ್ತಕ್ಕಂಥವ್ರು ಅದರಲ್ಲಿ ನಾವು ಹಾಕಬಹುದು. ಸಾಮಾನ್ಯವಾಗಿ ಯಮುನಾ ಪೂಜೆ ನಾವು ಮಾಡಿರ್ತಕ್ಕಂಥ ಸಪರೇಟ್ ಆಗಿ ಒಂದು ಕಳಶ, ಎರಡು ಕಳಶ ಇಡ್ಬೇಕಾಗುತ್ತೆ. ಯಮುನಾ ಪೂಜೆಗೆ ಬೇರೆ, ಯಮುನಾ ದೇವಿ ಬೇರೆ, ಅದು ಆವಾಗ್ಲೇ ವಿಸರ್ಜನೆ ಆಗೋಗುತ್ತೆ.
ಓಕೆ. ಅದನ್ನು ಆರತಿ ಮಾಡಿ ಕರೆದುಕೊಂಡು ಬರ್ತೇವೆ. ಹ್ಮ್. ಸಾಮಾನ್ಯವಾಗಿ ಯಮುನಾ ಪೂಜೆಯನ್ನು ಯಾರು ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಮಾಡಲ್ಲ. ಇದು ವಿಧಿ ವಿಧಾನಗಳನ್ನು ತಿಳಿದಿರ್ತಕ್ಕಂಥವ್ರು ಮಾಡ್ತಾರೆ. ಯಮುನಾ ಪೂಜೆಯನ್ನು ಮಾಡತಕ್ಕಂತಹ ವಿಶೇಷ ಯಾವಾಗ ಬರುತ್ತೆ ಅಂದ್ರೆ ಅನಂತ ಪದ್ಮನಾಭ ಸ್ವಾಮಿ ವ್ರತ ಮಾಡ್ತೀವಲ್ಲ, ಅವಾಗ ಮಾಡುವಂತಹ ಪದ್ಧತಿನೂ ಸಹ ಇರುತ್ತೆ ಕೆಲವರಿಗೆ. ಯಾಕೆಂದ್ರೆ ಅದೇ ಕಳಶದ ನೀರನ್ನು ನಾವು ಅನಂತ ಪದ್ಮನಾಭ ಸ್ವಾಮಿಯ ಕಳಶಕ್ಕೆ ಹಾಕ್ತಕ್ಕಂಥದ್ದು. ಆ ನೀರನ್ನು ಎಲ್ಲಿ ವಿಸರ್ಜನೆ ಮಾಡ್ಬೇಕಾಗುತ್ತೆ? ಗಿಡಕ್ಕೆಲ್ಲ ಗಿಡಕ್ಕೆ. ಎಲ್ಲಾದ್ರೂ ವಿಸರ್ಜನೆ ಮಾಡಬಹುದು ಅಥವಾ ತೀರ್ಥ ಸ್ವರೂಪವಾಗಿ ಸ್ವೀಕರಿಸ್ತಾರೆ ಮೊದಲು. ಹ್ಮ್. ಈ ರೀತಿಯಾಗಿ ಮಾಡ್ಕೊಳ್ಬಹುದು ನಾವು. ಈ ರೀತಿ ಮಾಡಿದ್ರೆ ನಮಗೆ ಪರಿಪೂರ್ಣವಾಗಿ ಮಹಾಲಕ್ಷ್ಮಿಯ ಒಂದು ಪೂಜೆ ವಿಧಾನ ಆಗಿರುತ್ತೆ. ಆ ನಂತರವಾಗಿ ಕಥಾಶ್ರವಣ, ಕಥೆ ಕೇಳಕ್ಕಾಗಿಲ್ಲ ಅಂದವರಿಗೆ ಇವಾಗ ಎಷ್ಟೋ ಜ್ಞಾನಗಳು ಬಂದಿದೆ, ಆ ಮುಖಾಂತರವಾಗೂ ಕಥೆ ಕೇಳ್ತಾರೆ. ಇಲ್ಲ ಸಾಧ್ಯವಾದಲ್ಲಿ ಪೂಜೆ ಆಗಿದ ತಕ್ಷಣವೇ ಕತೆ ಓದಿದ್ರೆ ಅದು ನಮಗೆ ಯಾವ ರೀತಿಯಾಗಿ ಬಂತು ಎಂಬುದಾಗಿ ನಾವು ತಿಳ್ಕೊಬೋದಾಗುತ್ತೆ. ಇದಕ್ಕೆ ಅಂತ ಸಪರೇಟ್ ಕತೆ ಇದೆಯಾ? ಹೌದಮ್ಮ, ಇದಕ್ಕೆ ಅನ್ನೋದೇ ನಮಗೆ ಶಾಶ್ವತ. ಆ ಮಹಾಲಕ್ಷ್ಮಿಯ ಪೂಜೆ ಯಾವ ವಿಧಾನದಲ್ಲಿ ಬಂತು, ಮೊದಲಿಗೆ ಯಾರು ಮಾಡಿದ್ರು, ಪೂರ್ವದಲ್ಲಿ ಯಾರು ಮಾಡಿದ್ರು, ಯಾವ ಆಚರಣೆಗಳನ್ನು ಮಾಡಿದ್ರು, ಯಾವ ಕಷ್ಟಗಳಿಂದ ನಿವಾರಣೆ ಆದ್ರು ಎಂಬುದಾಗಿ ನಾವು ಕಥೆಯ ಮುಖಾಂತರ ತಿಳ್ಕೊಬೋದಾಗುತ್ತೆ. ವೀಕ್ಷಕರೇ, ನೋಡಿದಿರಲ್ವಾ ಪರಿಪೂರ್ಣವಾಗಿ ವರಮಹಾಲಕ್ಷ್ಮಿಯ ಹಬ್ಬವನ್ನು ಹೇಗೆ ಆಚರಿಸ್ಕೊಳ್ಬೇಕಂತ ನೀವೆಲ್ಲ ಈಗ ತಿಳ್ಕೊಂಡಿದ್ದೀರಾ. ಎಲ್ಲರೂ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿಯ ಹಬ್ಬವನ್ನು ಆಚರಿಸಿ ನಿಮಗೆ ಐಶ್ವರ್ಯವನ್ನು ಸಿಗ್ಲಿ, ಹಾಗೆ ನಮ್ಮ ಬ್ರಹ್ಮೇಂದ್ರ ಅರ್ಚಕರ ಮುಖಾಂತರ ಬಂದಂತಹ ಜ್ಞಾನವನ್ನು ನೀವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ವರಮಹಾಲಕ್ಷ್ಮಿಯ ಹಬ್ಬದ ಶುಭಾಶಯಗಳು.